ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಆ್ಯಂಡ್ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದನ್ನು. ನೋಡಿ, ಬೆಳಿಗ್ಗೆನೇ ಇದ್ದು ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ಚೆನ್ನಾಗಿ ಸಾಂಗ್ ಬರ್ತಾ ಇದೆ. ಅಂದರೆ ಪೂಜೆ ಮಾಡಿದ್ದಾರಲ್ಲ, ಸಾಂಗ್ ಹಾಕಿದ್ದಾರೆ. ನಾನು ಇವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಬೆಳಗ್ಗೆನೇ ಪೂಜೆ ಮಾಡಿದರೆ ಏನೋ ಆ ಡೇನೇ ಏನೋ ಒಂಥರ ಖುಷಿ ಇರುತ್ತೆ. ಅದರಿಂದ ಬೆಳಗ್ಗೆನೇ ಪೂಜೆ ಮುಗಿಸ್ಬಿಡ್ತೀನಿ. ಅಂದರೆ ಪೂಜೆ ಮುಗಿಸ್ಬಿಟ್ಟು ಗ್ಯಾಸಿಗೆ ಪೂಜೆ ಮಾಡಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಆದ್ದರಿಂದ ನೋಡಿ, ಪೂಜೆ ಮಾಡೋಣ ಅಂತ ಫೋಟೋ ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ಕಳಶ ಎಲ್ಲ ತೊಳೆದ್ಬಿಟ್ಟು ಅದಕ್ಕೂ ಎಲೆ ಎಲ್ಲ ಜೋಡಿಸಿದ್ದೀನಿ, ಹೂವು ಎಲ್ಲ ಇಟ್ಟಿದ್ದೀನಿ. ಇವಾಗ ಪೂಜೆ ಮಾಡಬೇಕಷ್ಟೇ ಇರೋದು. ಇವಾಗ ಹಣ್ಣು ತರೋಣ ಅಂತ ನೈವೇದ್ಯಕ್ಕೆ ಹೋಗಿದ್ದೀನಿ. ಇವಾಗೆಲ್ಲ ತಂದಿಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಟಾರ್ಟ್ ಮಾಡಿದೆ. ಪೂಜೆ ಮಾಡಿಬಿಟ್ಟು ಅಡುಗೆ ಮಾಡೋಣ ಅಂತ. ಇವತ್ತು ಬಸ್ಸಾಂಬಾರು ಮಾಡೋಣ ಅಂತ ಎಲ್ಲರೂ ಮನೆಯಲ್ಲೇ ಇದ್ದೀವಲ್ಲ. ತುಂಬ ದಿನ ಆಯಿತು ಬಸ್ಸಾಂಬಾರು ಮಾಡಿ. ಆಲ್ಮೋಸ್ಟು 1-2 ತಿಂಗಳು ಆಗ್ತಾ ಬಂತು. ಅದರಿಂದ ಸಬ್ಬಕ್ಸಿ ಸೊಪ್ಪಿತ್ತು, ಅದರಿಂದ ಬಸ್ಸಾರು ಮಾಡೋಣ ಅಂತ ಇದ್ದೀನಿ. ನೋಡೋಣ ಏನು ಮಾಡೋದು ಅಂತ. ಅಂದರೆ ತುಂಬ ಪೂಜೆ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಅಂದರೆ ಗ್ಯಾಸ್ಗೂ ಮಾಡ್ಕೊತೀನಿ ನಾನು ಪೂಜೆನ. ಗ್ಯಾಸಿಗೆ ಪೂಜೆ ಮಾಡಿ ಗ್ಯಾಸ್ ಹಚ್ಚಿದ್ದೀನಿ. ಅದರಿಂದ ಇವಾಗ ಗ್ಯಾಸ್ಗೆಲ್ಲ ಪೂಜೆ ಮಾಡಿದ್ರಾಯಿತು. ದೇವ್ರಿಗೂ ಪೂಜೆ ಮಾಡಿಬಿಟ್ಟು ಸಾಂಬ್ರಾಣಿ ಹಾಕೋಣ ಅಂತ. ಇವಾಗ ಅಂದರೆ ನಾನು ವಾರದ ದಿನ ಸಾಂಬ್ರಾಣಿ ಹಾಕ್ತೀನಿ. ಅದರಿಂದ ಸೋಮವಾರ, ಶುಕ್ರವಾರ ಇವೆರಡು ದಿನ ಮಾತ್ರ ಹಾಕ್ತೀನಿ. ಅದರಿಂದ ನಮ್ಮ ಮನೆ ದೇವರು ತಿಮ್ಮಪ್ಪ. ಅದರಿಂದ ಸೋಮವಾರ, ಶುಕ್ರವಾರ, ಶನಿವಾರ ಮತ್ತು ಮಂಗಳವಾರ ಈ ಥರ ಪೂಜೆ ಮಾಡ್ಕೊತಾ ಇರ್ತೀನಿ. ಇವಾಗ ಪೂಜೆ ಮಾಡಿದ್ದಾಯಿತು, ಕೈ ಮುಗಿತಾ ಇದ್ದೀನಿ. ನನ್ನ ಮಗ ಅಮ್ಮ ಏನು ಬೇಡ್ಕೊತಿದ್ದೀಯಾ ಅಂತಿದ್ದಾನೆ. ನೀನು ಏನು ಕೆಲಸ ಇಲ್ಲೇನೋ, ಸ್ನಾನ ಮಾಡೋ ಹೋಗಂತ ಇದ್ದೀನಿ. ಅವ್ನು ಸುಮ್ಮನೆ ನಿಂತ್ಕೊಂಡಿದ್ನ. ಇವಾಗ ಪೂಜೆ ಮಾಡಿದ್ದಾಯಿತು. ಅವನು ಪೂಜೆ ಮಾಡ್ತೀನಂತಂದು ಸ್ನಾನ ಮಾಡಿಸ್ಕೊಬಂದು ಪೂಜೆ ಮಾಡಿಸ್ತೀರಪ್ಪ, ಸ್ನಾನ ಮಾಡಿಸಿ ಅಂದೆ. ಇವಾಗ ಸಾಂಬ್ರಾಣಿ ಹಾಕ್ತಾಯಿದ್ದೀನಿ. ಅವನು ಬಾ ಮಮ್ಮಿ ಸ್ನಾನ ಮಾಡಿಸು ಅಂತಿದ್ದಾನೆ. ಇವಾಗ ಸ್ನಾನ ಎಲ್ಲ ಮಾಡಿಸಿ ಅಡುಗೆ ಮಾಡೋಕ್ಕಂತ ಬಂದೆ. ನೋಡಿ, ಸಬ್ಬಕ್ಸಿ ಸೊಪ್ಪಿತ್ತೆಲ್ಲ ಅದು ಕಟ್ ಮಾಡಿಬಿಟ್ಟು ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿದ್ದೆ. ಇವಾಗ ತೊಳೆದ್ಬಿಟ್ಟು, ಅಂದರೆ ನೆನೆಸಿದ್ರೆ ಮಣ್ಣೆಲ್ಲ ಚೆನ್ನಾಗಿ ಕೆಳಗೆ ಹೋಗಿ ಕುತ್ಕೊಬಿಡುತ್ತೆ, ತೊಳೆಯೋಕ್ಕೂ ಈಸಾಗಿತ್ತಂತ ಇವಾಗ ಬೇಳೆಗಳೆಲ್ಲ ತೊಳೆದು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಬಿಟ್ಟು 2 ಗ್ಲಾಸ್ ನೀರು ಹಾಕ್ತೀನಿ, ಸಾಕು. ನಮಗೆ 4 ಜನಕ್ಕೆ ಇಷ್ಟೇ ಸಾಕು. ಇವಾಗ ಸಬ್ಬಕ್ಸಿ ಅಂದರೆ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಆಗಲೇ 8 ಗಂಟೆ ಆಯಿತು. ಇವಾಗ ನೋಡಿ, ಬಸ್ಸಾರು ಮಾಡೋಕ್ಕೆ ಎಲ್ಲ ಪ್ರಿಪ್ರೇಷನ್ ಮುಂದೆನೇ ಇಟ್ಕೊಂಡಿದ್ದೀನಿ. ಇವಾಗ ಅದೆಲ್ಲ ಹೆಚ್ಕೊಂಡು ಬರ್ತೀನಿ. ಹೆಚ್ಚಿದ್ದಾಯಿತು. ಇವಾಗ ನೋಡಿ, ಇದು ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ, ಅದನ್ನು ಹುರ್ಕೊಬಿಟ್ಟು, ಅಂದರೆ ಎಣ್ಣೆಯನ್ನು ಹಾಕಲ್ಲ, ಡ್ರೈ ರೋಸ್ಟ್ ಮಾಡಿಬಿಟ್ಟು ಜಾರಿಗೆ ಹಾಕಿದ್ದೀನಿ. ಇವಾಗ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿನೂ ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದನ್ನೂ ಮಿಕ್ಸಿಯಲ್ಲಿ ಹಾಕ್ಕೊತೀನಿ. ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಅಂದರೆ ಇದ್ರ ಜೊತೆಗೆ ಬೆಳ್ಳುಳ್ಳಿನೇ ಆ್ಯಡ್ ಮಾಡ್ತೀನಿ. ಅಂದರೆ ಸ್ವಲ್ಪ ಇದು ಬೆಳ್ಳುಳ್ಳಿ ಬೇಗ ಫ್ರೈ ಆಗುತ್ತೆ, ಅದು ಬೇಗ ಈರುಳ್ಳಿ ಫ್ರೈ ಆಗಲ್ಲಲ್ವ. ಅದಕ್ಕೆ ಫಸ್ಟ್ ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಎತ್ತಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದರೆ ಸಾಕು. ಯಾಕಂದರೆ ಲಾಸ್ಟಿಗೆ ಬಸ್ಸಾಂಬಾರು ಸ್ವಲ್ಪ ಕುದಿಸ್ತೀವಲ್ಲ, ಫಸ್ಟಿಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಇವಾಗ ಒಂದು ಟೊಮೊಟೊನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಫುಲ್ಲು ಏನು ಅದು ಇದಾಗಬೇಕು ಅಂತಂದಿಲ್ಲ. ಇದಾಯಿತು ಫ್ರೈ ಮಾಡಿದ್ದು. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು 4. ಅದನ್ನೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಅದು ಅಷ್ಟೇ, ಜಾಸ್ತಿ ಏನು ಫ್ರೈ ಮಾಡಲ್ಲ, ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊತೀನಿ. ಅಂದರೆ ವೀಕ್ಲಿ 1 ಟೈಮ್ 2 ಟೈಮ್ ಸೊಪ್ಪಿನ ಸಾಂಬಾರು ಇಲ್ಲ ಸೊಪ್ಪಿನ ಇದೇ ಥರ ಇರುತ್ತೆ ನಮ್ಮ ಮನೇಲಿ. ಆದ್ದರಿಂದ ಅಂದರೆ ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಳಿಗೂ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದಲ್ವ. ಅದಕ್ಕೆ ವೀಕ್ಲಿ 1 ಟೈಮ್ ಮಾಡ್ತೀನಿ. ಈ ಥರ ಸೊಪ್ಪಿನ ಸಾಂಬಾರು ಇಲ್ಲ ಸೊಪ್ಪು ಪಲ್ಯ ಇಲ್ಲ ಸೊಪ್ಪು ಬಸ್ಸಾರು ಈ ಥರ ಮಾಡ್ತೀನಿ. ಇವಾಗ ಇದೆಲ್ಲ ಆಯಿತು. ಕುಕ್ಕರಿಗೆ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಇವಾಗ ಬೇಳೆ ಇದ್ದಿತ್ತಲ್ಲ, ಅಂದರೆ ಸಬ್ಬಕ್ಸಿ ಬೇಯಿಸಿರೋದು, ಅದರಲ್ಲಿ ಸಬ್ಬಕ್ಸಿ ಒಂದು ಸ್ವಲ್ಪ, ಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹಾಕ್ಬಿಟ್ಟು ಇವಾಗ ನಿಶಾಂತನ ಬಾಕ್ಸಿಗೆ ಸ್ವಲ್ಪ ಇದು ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಸಾಸಿವೆ, ಜೀರಿಗೆ, ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ, ಸ್ವಲ್ಪ ಕಟ್ ಮಾಡಿರೋ ಟೊಮೊಟೊ, ಈರುಳ್ಳಿ,
ಇದು ಹಸಿ ಬಟಾಣಿ ಇತ್ತು, ಹಸಿ ಬಟಾಣಿನೂ ಹಾಕಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಅವನು ಸ್ವಲ್ಪ ತೆಂಗಿನ ತುರಿ ಹಾಕ್ಬಿಟ್ಟಿದ್ದಾನೆ, ಅದರಲ್ಲೇ ಕಾಣ್ತಾ ಇರ್ಬೋದು ನೋಡಿ. ಇಷ್ಟೇ ಅಂದರೆ ಕಾಫಿ ಲೋಟದಲ್ಲಿ 3/4 ಲೋಟ ಇದೆ, ಸಾಕಷ್ಟು ಒಂದು ಬಾಕ್ಸಿಗೆ ಅಷ್ಟೇ. ಮುದ್ದೆ ಮಾಡ್ತಾಯಿದ್ದೀನಿ, ಬೆಳಗ್ಗೆನೆ ಮುದ್ದೆ ತಿಂದು ನಿದ್ದೆ ಮಾಡಿ ಅಂತ ನೋಡಿ. ಆಯಿತು, ಇದು ಉಪ್ಪಿಟ್ಟು ಆದ ತಕ್ಷಣ ಪಲ್ಯ ಒಗ್ಗರಣೆ ಹಾಕೋಣ ಅಂತ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದೇ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಹಾಕಿದ್ದೀನಿ. ಪಲ್ಯ ಜಾಸ್ತಿ ಮಾಡ್ತೀನಿ, ಯಾಕಂದರೆ ನಿಶಾಂತ್ ಅಷ್ಟೇ, ರಾಯನೂ ಅಷ್ಟೇ. ನಿಶಾಂತ್ ಅಷ್ಟೊಂದೇನು ಇಷ್ಟಪಡಲ್ಲ, ರಾಯನ್ ಇಷ್ಟಪಡ್ತಾನೆ, ಜಾಸ್ತಿ ಸೊಪ್ಪು ತಿಂತಾನೆ, ಪಲ್ಯ ಖಾಲಿ ಮಾಡಿಬಿಡ್ತಾನೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಈರುಳ್ಳಿ ಫ್ರೈ ಆದ ತಕ್ಷಣ ಏನು ಅದು ಸೊಪ್ಪು ಇತ್ತಲ್ಲ ಅದು ಹಿಂಡಿ ಬಿಟ್ಟು ಹಾಕ್ಕೊಂಡು ಅದಕ್ಕೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಸಖತ್ತಾಗಿರುತ್ತೆ. ಇವಾಗ ಬಸ್ಸಾರು ಮಾಡ್ತಾಯಿದ್ದೀನಿ ನೋಡಿ. ಬಸ್ಸಾರಿಗೆ ಆ ಕಡೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊಪ್ಪಿನ ಪಲ್ಯ ಯಾವ ಥರ ಬಂದಿದೆ ಅಂತ ನೋಡಿ. ಈ ಕಡೆ ಸಾಸಿವೆ ಸಿಡಿತಾ ಇದೆ, ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿದ್ದೆ. ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಹಾಕೋಣ ಅಂತ. ನನ್ನ ಮಗ ಜೀರಿಗೆ ತಗೊಂಡಿದ್ರೆ ಜೀರಿಗೆ ಚೆಲ್ಲಿದ್ದಾನೆ, ಅವನು ಕೆಳಗೆ ಆರಿಸ್ತಾ ಇದ್ದಾನೆ. ಇವಾಗ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಕೆಳಗೆ ನೀರು ಚೆಲ್ಬಿಟ್ಟು ಅದ್ರ ಮೇಲೆ ಚೆಲ್ಲಿದ್ದಾನಲ್ಲ, ಅದು ಚೆನ್ನಾಗಿಲ್ಲ, ಅದರಿಂದ ಸ್ಕಿಪ್ ಮಾಡಿದೆ. ಹೆಂಗಿದ್ರು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತಂದು ಹುರಿದು ಬಿಟ್ಟು ಹಾಕ್ಕೊಂಡಿರ್ತೀವಲ್ಲ, ಆದರೆ ಅಂದರೆ ಜೀರಿಗೆನೂ ಮೆಣಸು ಹುರಿದು ಬಿಟ್ಟು ಹಾಕ್ಕೊಂಡಿದ್ನಲ್ಲ ನಡೆಯುತ್ತೆ ಅಂತಂದ್ಬಿಟ್ಟು ಇದಕ್ಕೆ ಹಾಕಿಲ್ಲ. ಇವಾಗ ಕರ್ಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಅದಕ್ಕೆ ಏನು ಮಿಕ್ಸಿ ಮಾಡ್ಕೊಂಡಿದ್ನ ಅದು ಹಾಕ್ಕೊಂಡಿದ್ದೀನಿ. ಅದೇ ಜರ್ಗನ್ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿದ್ದೀನಿ ನೋಡಿ, ಸಖತ್ತಾಗಿತ್ತು. ಇದಾಯಿತು. ಇದಾದಮೇಲೆ ಮುದ್ದೆಗೆ ಇಟ್ಟಿದ್ದೀನಿ ನೋಡಿ, ಅಕ್ಕಿ ತೊಳೆದು ಹಾಕ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೆ. ಇವಾಗ ಮುದ್ದೆನೂ ಮಾಡಿದೆ. ಇವಾಗ ತಿಂದುಬಿಟ್ಟು ರಾಯನ್ಗೂ ತಿನ್ನಿಸಿ ನಿಶಾಂತನ ಸ್ಕೂಲಿಗೆ ಬಿಟ್ಟು ಬಂದೆ. ಇವಾಗ ರಾಯನ್ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂಗನವಾಡಿಗೆ. ನಿಶಾಂತ್ ಹೋದ ಅಂದರೆ ಸ್ಟಾರ್ಟು, ಬಾ ಹೋಗೋಣ ಅಂತ. ಇವನು ಮಾತ್ರ ಇರಲ್ಲ, ಅವ್ನು ಮನೇಲಿದ್ದರೆ ಆಟನೇ ಮಾಡಲ್ಲ, ಅವ್ನು ಹೋದ್ನಂದರೆ ಹೋಗ್ತಾ ಇರಬೇಕು. ಇವಾಗ ನೋಡಿ ಮಧ್ಯಾಹ್ನ ಇದು ಕರ್ಕೊಬರ್ತಾ ಇರೋದು, ಆವಾಗಲೇ ಕರ್ಕೊಂಡು ಹೋದೆ, ಇವಾಗ ಮಧ್ಯಾಹ್ನ ಕರ್ಕೊಬರ್ತಾ ಇದ್ದೀನಿ. ಊಟ ಎಲ್ಲ ಮಾಡ್ಕೊಂಡಂತೆ ಕರ್ಕೊಂಡು ಬರ್ತಾಯಿದ್ದೀನಿ. ಅಲ್ಲಿ ಮನೆ ಶಿಫ್ಟ್ ಮಾಡ್ತಾ ಇದ್ದಾರೆ ಒಬ್ಬರು, ಯಾರೋ ಬೇರೆಯವರು, ಅಷ್ಟೊಂದು ಅವ್ರೇನು ಪರಿಚಯ ಇಲ್ಲ ನೋಡಿ. ಮನೆ ಹತ್ರ ಬಂದರೆ ಫುಲ್ಲು ಕೋತಿಗಳು ನೋಡಿ, ಮುಂದ್ಗಡೆ ಮನೆ ಹತ್ರ ಪಾಪ ಹೊರಗೆ ನೀರು ಇಟ್ಟಿರ್ತಾರೆ. ಕೋತಿ ನೋಡಿ ಆ ಥರ ಕುಡಿತಾ ಇದೆ. ನನಗಿದು ನೋಡಿ ತುಂಬಾ ಬೇಜಾರಾಯಿತು. ಅಂದರೆ ಏನು ಇದು ಬೇಕು ಅಂತಂದು ಕೇಳೋಕ್ಕೆ ಬಾಯಿ ಇಲ್ಲ, ಕಸ್ಕೊಂಡು ತಿಂತವೆ. ಆದ್ದರಿಂದ ಕಸ್ಕೊತವೆ ಅಂತ ಮನುಷ್ಯರು ಇದು ಮಾಡ್ತಾರೆ. ಅದು ನೋಡಿ ತುಂಬ ಫೀಲ್ ಆಯಿತು ನನಗೆ ನೋಡಿ. ಪಾಪ ಅಲ್ಲಿ ನೀರು ಇಟ್ಟಿರ್ತಾರೆ, ಯಾವಾಗಲೂ ಇಟ್ಟಿರ್ತಾರೆ ಮನೆ ಹತ್ರ ನೀರು ನೋಡಿ. ಕುಡಿತಾ ಐತೆ, ಅವನು ಹೇಳ್ತಾ ಇದ್ದಾನೆ, ಅಮ್ಮ ಅದು ನೋಡಮ್ಮ ನೀರು ಹೆಂಗೆ ಕುಡಿತಾ ಐತೆ ಅಂತಾರ. ಏನು ನನಗೂ ಒಂದು ಪಾಪ ಅನ್ನಿಸ್ತು. ಅಂದರೆ ನಾನು ಫಸ್ಟು ಇನ್ನೂ ಮಕ್ಕಳಿರಲಿಲ್ಲಲ್ವ, ಅಂದರೆ ನಿಶಾಂತ್ ಹುಟ್ಟಿರಲಿಲ್ಲ ಫಸ್ಟಿಗೆ. ಆವಾಗ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ, ಸ್ಟಾರ್ಟಿಂಗ್ ಕೋಲಾರಕ್ಕೆ ಬಂದಾಗ ನಾವಿಬ್ಬರೇ ಇದ್ವಲ್ಲ, ಆವಾಗ ಕೋತಿಗಳು ಬಂದರೆ ಬಿಸ್ಕೆಟು ಬಾಳೆಹಣ್ಣು ಏನಿರುತ್ತೋ ಅದು ಕೊಡ್ತಾಯಿದ್ದೆ. ಅವು ಹೆಂಗೆ ಮಾಡ್ತಾಯಿದ್ವಿ ಅಂದರೆ ಫುಲ್ಲು ಮನುಷ್ಯರ ಥರನೇ ತೊಳ್ಕೊಂಡು ಒಳಗೆಲ್ಲ ಬಂದು ಒಳಗೆಲ್ಲ ಬೀಳಿಸಿ ಅದೆಲ್ಲ ಮಾಡ್ತಾಯಿದ್ವು. ಅದರಿಂದ ಇವಾಗ ಬಿಟ್ಟಿದ್ದೀನಿ. ಇವಾಗ ನಿಶಾಂತ್ ಸ್ಕೂಲ್ ತೋರಿಸಿದ್ನು, ರಾಯನ್ ಮಲ್ಕೊಂಡಿದ್ದಾನೆ, ಎಬ್ಬಿಸ್ತಾ ಇದ್ದಾನೆ. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ನಾಳೆ ಸಿಗೋಣ ಒಳ್ಳೆ ವ್ಲಾಗ್.